ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸರ್ಕಾರಿ ಕೆಲಸ. ಸರ್ಕಾರಿ ಕೆಲಸ ಅನ್ನೋದು ಏನೈತಲ್ಲ, ಇದು ಬಡವ ಜನರಾಗಿರಲಿ, ಮಧ್ಯಮ ವರ್ಗ, ಶ್ರೀಮಂತರಿಗೆ ಅತ್ಯಂತ ಒಂದು ಆಸೆ ಪಡುವಂತಹ ಕೆಲಸ ಅಂತಂದ್ರ ಸರ್ಕಾರಿ ಕೆಲಸ. ಯಾಕೆ ಈ ಮಾತನ್ನ ನಾನು ಇವತ್ತು ಹೇಳಾಕತ್ತನಂತಂದ್ರ, ಇದಕ್ಕೆ ಈ ಒಂದು ಕೆಲಸಕ್ಕಾಗಿ ಎಷ್ಟೋ ಈಗ ನೋಡಿರ್ಬೋದು ನೀವು, ಧಾರವಾಡದಾಗ ಅದು ಎಲ್ಲ ಹೋರಾಟಗಳಾಗಿದ್ವು. ಇಲ್ಲ ನಮಗೆ ನೋಟಿಫಿಕೇಶನ್ ಮಾಡ್ರಿ, ನಮ್ಗೆ ಕಾಲ್ಫರ್ ಮಾಡ್ರಿ, ನಾವು ಕಷ್ಟಪಟ್ಟು ಇಲ್ಲೆಲ್ಲ ಮನೆಯವರ ಸಾಲ ಸೂಲ ಮಾಡಿ ಆದ್ರೂ ನಮ್ಮನ್ನ ಇಲ್ಲಿ ಓದ್ಸಾತಾರ, ನೀವು ಒಂದು ಕಾಲ್ಫರ್ ಮಾಡ್ಲಿಲ್ಲ ಅಂತಂದ್ರ ನಮ್ಮ ಜೀವನಗಳೆಲ್ಲ ಕಷ್ಟ ಆಗತ್ತವ. ಅಲ್ಲಿ ಎಲ್ಲರಿಗೂ ಕೆಲಸ ಕೊಡದೇ ಇರ್ಬೋದು. ಯಾಕಂತಂದ್ರ ಇವರು ಕರೆಯುವಂತಹ ಕೆಲಸದ ಎಷ್ಟಂತಂದ್ರೆ ನಾವು ಓದೋಕ್ಕಿಂತ ಅತಿ ಕಡಿಮೆ ಇರ್ತಾವ ಇವ. ಯಾಕಂತಂದ್ರ ಓದುವಷ್ಟು ಜನ ಸಾಕಷ್ಟು ಜನ ಇರ್ತಾರ. ಅದರೊಳಗೂ ಏನೈತಲ್ಲ, ಸರ್ಕಾರಿ ಕೆಲಸ ಅಂತಂದ್ರೆ ಎಲ್ಲರಿಗೂ ಒಂದು ಬಹುಮುಖ್ಯವಾದಂತಹ ಒಂದು ಕೆಲಸ. ಈ ಕೆಲಸ ಯಾವ್ದು ಏನ್ ಮಾತಾಡತ್ತ ನೀವು ಅಂತ ಅನ್ಬೋದು ನೀವೆಲ್ಲ. ಈಗ ಏನಂತಂದ್ರ ಅದ ನಾನು ಇವತ್ತು ಏನ್ ಹೇಳಾಕೊಂತೀನಿ ಅಂತಂದ್ರ, ತುಂಬಾ ವರ್ಷಗಳಿಂದ ಈ ಒಂದು ನೋಟಿಫಿಕೇಶನ್ ಆಗದೆ ಇರುವಂತಹ ಕೆಲಸ ಇವತ್ತು ಪೊಲೀಸ್, ಸಿವಿಲ್ ಪೊಲೀಸ್ ಏನೈತಲ್ಲ ಕಾಲ್ಫರ್ಮ್ ಆಗೈತಿ. ಈ ಸಿವಿಲ್ ಪೊಲೀಸ್ ಕಾಲ್ಫರ್ಮ್ ಈ ಸರಿ ಅಂತಂದ್ರು ಅತಿ ಹೆಚ್ಚಿನ ಒಂದು ಕಾಲ್ಫಾರ್ಮ್ ನೋಟಿಫಿಕೇಶನ್ ಅಂದ್ರೆ ಕೆಲಸಗಳು ಖಾಲಿ ಇದಾವ ಅಂತ ಅನ್ನೋದೊಂದು ಅದಕ್ಕೆ ಭರ್ತಿ ಮಾಡ್ಕೊಳತಾರ. ಇದರ ಒಂದು ಪ್ರೊಸೀಜರ್ ಆಗಿರ್ಬೋದು, ಇದಕ್ಕೆ ಯಾರೆಲ್ಲ ಅರ್ಹರು ಮತ್ತೆ ಇದನ್ನ ಯಾರೆಲ್ಲಾನು ಈ ಒಂದು ಇದಕ್ಕ ಪೊಲೀಸ್, ಸಿವಿಲ್ ಪೊಲೀಸ್ಗೆ ಅಪ್ಲೈ ಮಾಡಬಹುದು ಅಂತಂದ ನೀವೇನಾರು ನೋಡತಿದ್ರ ಅಂದ್ರ, ಇದಕ್ಕ ಜನರಲ್ ಕ್ಯಾಟಗರಿಯಿಂದ ಹಿಡಿದ ಎಲ್ಲಾ ಕ್ಯಾಟಗರಿಯವರು ಇದಕ್ಕೆ ಅಪ್ಲೈ ಮಾಡಬಹುದು. ಅದಲ್ದನ ಈ ಒಂದು ಸಿವಿಲ್ ಏನ್ ಸರ್ವಿಸ್ ಐತಲ್ಲ ಈಗ ಬಹಳ ವಿಳಂಬವಾಗಿರೋದ್ರಿಂದ ಕಾರಣಗಳಿಂದ ಇದಕ್ಕೆ 5 ವರ್ಷ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಆ 5 ವರ್ಷ ಸಡಿಲಿಕೆ ಯಾವ ತರಪ್ಪ ಅಂತಂದ್ರ, ಈಗ ಮುಂಚೆ ಏನಿತ್ತು 28 ಜನರಲ್, ಒಂದು ಎಕ್ಸಾಂಪಲ್ ಜನರಲ್ ಕ್ಯಾಟಗರಿ ಅವರಿಗೆ 28 ವರ್ಷಗಳ ಒಂದು ಅಪ್ಲಿಕೇಶನ್ ದಾತು ಅವ್ರ ಒಂದು ಏಜ್ ಇತ್ತಂತಂದ್ರೆ, ಇವಾಗ ಏನ್ ಮಾಡಿದಾರ 33 ಏಜ್ ವರೆಗೂ ಮಾಡಿದಾರ. ಈಗ ಹಂಗ ಇನ್ನುಳಿದ ಎಲ್ಲಾ ಕ್ಯಾಟಗರಿಯವರಿಗೂ ಪ್ರತಿಯೊಬ್ಬರಿಗೂ 5 ವರ್ಷಗಳ ಒಂದು ಸಮಯವನ್ನ ಜಾಸ್ತಿ ಮಾಡಿದ್ದಾರೆ, ಏಜ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಯಾಕಂತಂದ್ರ ಈಗ ಕೆಲವು 2-3 ವರ್ಷಗಳಿಂದ ನೋಟಿಫಿಕೇಶನ್ ಆಗಿರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಇದ 8ನೇ ತಾರೀಕಿನಿಂದ ಪ್ರಾರಂಭ ಆಗೋದೈತಿ. 8/6/2026ರಿಂದ ಬರೋ ತಿಂಗಳ ಅಂದ್ರೆ ಮುಂದಿನ ತಿಂಗಳ 3/7/2026ರವರೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗೋದೈತಿ. ಇದು ಆಫ್ಲೈನ್ ಇರಂಗಿಲ್ಲ, ಆನ್ಲೈನ್ ದಾಗ ಇರ್ತೈತಿ. ಆನ್ಲೈನ್ ಒಳಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ಇದರ ಪರೀಕ್ಷಾ ವೇಳಾಪಟ್ಟಿಯನ್ನ ಮತ್ ನಿಮ್ಗೆ ಹೇಳ್ತಾರ. ಆದ್ರೆ ಇದೇ ಸರಿ ಪ್ರಥಮ ಬಾರಿಗೆ ಅನ್ಸುತ್ತ ನನಗ ತಿಳಿದಿರೋ ಪ್ರಕಾರ ಎಕ್ಸಾಮ್ ಡೇಟ್ ಅನ್ನು ಒಂದು ಸಿವಿಲ್ ಪೊಲೀಸ್ ಅಂದ್ರೆ ಡೇಟ್ ಹೆಚ್ಚಾ ಕಡಿಮೆ ಈ ತಿಂಗಳೊಳಗೆ ಬರ್ತೈತಿ, ಈ ತಿಂಗಳೊಳಗೆ ಬರ್ತೈತಿ ಅನ್ನೋದು ಒಂದು ಇಷ್ಟು ವರ್ಷ ಇತ್ತ. ಬಟ್ ಇದೇ ಪ್ರಥಮ ಬಾರಿಗೆ ನನಗ ತಿಳಿದ ಪ್ರಕಾರ, ಬಟ್ ಇದಕ್ಕಿಂತ ಮುಂಚೆ ಆದ್ರೂ ಆಗಿರ್ಬೋದು, ನನಗ್ ಗೊತ್ತಿಲ್ಲ. ಬಟ್ ನಾನ್ ತಿಳ್ಕೊಂಡಿರೋ ಪ್ರಕಾರ ಅಂತಂದ್ರೆ ಇದೇ ಅಂದ್ರೆ ಮತ್ ಆಗಸ್ಟ್ ಒಳಗನ ಇದ್ರದ್ದು ಎಕ್ಸಾಮ್ ಅನ್ನು ನಡೆಸೋದಾರ. ಅದು ಲಿಖಿತ ಎಕ್ಸಾಮ್. ಕನ್ನಡ, ಕಡ್ಡಾಯ ಕನ್ನಡ ಏನೈತಿಲ್ಲ ಅದರದ ಡೇಟಾ ಫಿಕ್ಸ್ ಮಾಡಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಮತ್ತ ಅದ್ರ ಬಗ್ಗೆನೂ ನಿಮಗ ಡೇಟಾ ಹೇಳ್ತಾರ. ಸರ್ಕಾರಿ ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಯಾಕಂತಂದ್ರೆ ಎಷ್ಟೋ ಜನ ಕಷ್ಟಪಟ್ಟು ಓದ್ತಿರ್ತಾರ, ಮಾಡ್ತಿರ್ತಾರ. ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅನ್ನೋ ತರ ಆಗ್ತಿರ್ತೈತಿ. ಯಾಕೆ ಸರ್ಕಾರಿ ಕೆಲಸನ ಎಲ್ಲರೂ ಆಯ್ಕೆ ಮಾಡ್ಕೋತಾರ ಅನ್ನೋದಕ್ಕ ನಾನು ಇವಾಗ ಹೇಳ್ಬೇಕತ್ತ ಅಂದ ನಿಮ್ ಮುಂದೆ ಹೇಳ್ತೇನೆ. ಯಾಕಂತಂದ್ರೆ ಈಗ ಎಷ್ಟೋ ಜನ ಒಂದು ಮಿಡಲ್ ಕ್ಲಾಸ್ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಇದಾಗಿರ್ಬೋದು. ಸರ್ಕಾರಿ ಕೆಲಸದಿಂದ ಬೆನಿಫಿಟ್ಸ್ ಅಂದ್ರೆ ಜಾಸ್ತಿ ಸಿಗ್ತಾವ. ಲೈಫ್ ಅನ್ನ ಒಂದು ಸೆಕ್ಯೂರ್. ಒಬ್ಬ ವ್ಯಕ್ತಿ ಒಂದು ಪ್ರೈವೇಟ್ ಕೆಲಸ ಅಥವಾ ಮತ್ತೊಂದು ಯಾವ್ದೋ ಕೆಲಸದಲ್ಲಿ ಹೋಗ್ತಾ ಅಂತಂದ್ರ ಹೊಂಟದನಪ್ಪ ಅಂತಂದ್ರ ಹೆಂಗಿರ್ತೈತಿ ಅಲ್ಲಿ ಅವನ ಹೇಳಿದ ಅಂದ್ರ ಈಗ ಬಾಸಿಸಮ್ ಇರ್ತಾವ ಸ್ವಲ್ಪ. ಅಲ್ಲೆಲ್ಲ ಇದಿರ್ತೈತಿ. ಇಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸರ್ಕಾರಿ ಕೆಲಸ ಆಗ್ಲಿ ಪ್ರೈವೇಟ್ ಕೆಲಸ ಆಗ್ಲಿ ಎಲ್ಲಾ ಕಡೆ ಇರ್ತಾವ. ಆದ್ರೆ ಸರ್ಕಾರಿ ಕೆಲಸದ ಒಂದು ಲೈಫ್ ಅನ್ನು ಸೆಕ್ಯೂರ್ ಇರ್ತೈತಿ. ಫ್ಯಾಮಿಲಿ ಎಂಟೈರ್ ಅವನ ಒಂದು ಕುಟುಂಬ ಏನೈತಲ್ಲ ಒಂದ್ ಸೆಕ್ಯೂರ್ ಆಗಿರ್ತೈತಿ ಅನ್ನೋ ಸಲುವಾಗಿನ ಎಲ್ಲಾರು ಸರ್ಕಾರಿ ಕೆಲಸಕ್ಕ ಇಷ್ಟೊಂದ ತುದಿಗಾಲಿನಲ್ಲಿ ನಿಂತು ವರ್ಷಾನುಗಟ್ಲೆ ಪ್ರಯತ್ನ ಪಟ್ಟು ಒಂದು ಸರ್ಕಾರಿ ಕೆಲಸನ ಪಡ್ಕೋವಲ್ಲಿ ಕೆಲವೊಬ್ರು ಯಶಸ್ವಿ ಆಗ್ತಾರ, ಇನ್ ಕೆಲವೊಬ್ರು ಯಶಸ್ವಿ ಆಗಂಗಿಲ್ಲ. ಸರ್ಕಾರಿ ಕೆಲಸ ಸಿಕ್ತಂದ್ರ ಹೆಚ್ಚಿನ ಸಂಬಳಗಳು ಸಿಗ್ತಾವ. ಅದ್ರ ಜೊತೆಗಿನ ಮತ್ತೇನೈತಲ್ಲ ಕೆಲವೊಬ್ಬು ಸರ್ಕಾರಿ ಸೌಲಭ್ಯಗಳು ಈ ರೀತಿಯಾಗಿ ಎಲ್ಲಾ ಸಿಗೋದ್ರಿಂದ ಸರ್ಕಾರಿ ಕೆಲಸವನ್ನ ಎಲ್ಲರೂ ಪ್ರಯತ್ನ ಪಡ್ತಿರ್ತಾರ. ಇದಕ್ಕೆ ಯಾವ ತರಪ್ಪ ಅಂತಂದ್ರ ಈಗ ಹೇಳಿದ್ನಲ್ಲ, ಈ ತರ ಏಜ್ ರಿಲ್ಯಾಕ್ಸೇಷನ್ ಇವನ್ನೆಲ್ಲಾನು ಕೊಟ್ಟಿದಾರ. ಅದ್ರ ಜೊತೆಗಿನ ಫಿಸಿಕಲ್ ಯಾವ ತರ ಇರ್ತೈತಿ ಅಂದ್ರ ಪುರುಷರಿಗೆ ಏನೈತಲ್ಲ ಇದು ಮತ್ತು ಪುರುಷ ಮತ್ತು ಮಹಿಳಾ ಇಬ್ಬರು ಅಭ್ಯರ್ಥಿಗಳನ್ನು ಇದಕ್ಕ ಅರ್ಜಿಯನ್ನು ಸಲ್ಲಿಸಬಹುದು.
ಫಿಸಿಕಲ್ ಅಂತೂ ಇರ್ತೈತಿ ನಿಮಗೆ ಮುಂದಿನ ದಿನಗಳಲ್ಲಿ. ಅದ್ರ ಏನೈತಲ್ಲ ಇದೆಲ್ಲ ಎಕ್ಸಾಮ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಫಿಸಿಕಲ್ ಅದು ಬರ್ತಾವ. ಸೊ ಫಿಸಿಕಲ್ ಒಳಗೂ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಸೊ ಮಹಿಳೆಯರಿಗೆ ಒಂದು ಸಪ್ರೇಟ್ ಆಗಿರ್ತೈತಿ. ಸೊ ಹೈಟ್ 168 ಇರ್ತೈತಿ, ಪುರುಷರಿಗೆ ಮಹಿಳೆಯರಿಗೆ 157 ಇರ್ತೈತಿ. ಸೊ ಈ ರೀತಿಯಾದಂತಹ ಪ್ರೊಸೀಜರ್ಗಳು ಇರ್ತಾವ. ಸೊ ಇನ್ನು ಮತ್ತೆ ಏನೈತಿಲ್ಲ, ಯಾರ್ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತೀರಿ, ಸೊ ಇಷ್ಟು ವರ್ಷ ಏನ್ ಮಾಡಿದ್ರಿ ಅಂದ್ರ, ಸೊ ನೋಟಿಫಿಕೇಶನ್ ಆಗತ್ತಿಲ್ಲ ಅಂತೇಳಿ ಎಷ್ಟೋ ಜನ ಓದೋದ್ ಡ್ರಾಪ್ ಮಾಡಿರ್ತೀರ, ಎಷ್ಟೋ ಜನ ಬಿಟ್ಟಿರ್ತೀರ. ಇಲ್ಲ ಅಂದ್ರೆ ಇನ್ ಕೆಲವೊಬ್ರು ಏನ್ ಮಾಡಿರ್ತಾರ, ಅದು ಯಾವಾಗ್ಲಾದ್ರೂ ಆಗ್ಲಿ ಒಟ್ ನಾನು ಈ ಸಲ ಗೌರ್ಮೆಂಟ್ ನೌಕರಿ ಆಗೇ ಆಗ್ತೀನಿ ಅನ್ನೋಂತವ್ರು ಜಾಸ್ತಿ ಜನ ಕುಂತಿರ್ತಾರ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾಕಂತಂದ್ರೆ ಯಾರ್ಯಾರೆಲ್ಲ ಓದೋದು ಒಂದ್ ಸ್ವಲ್ಪ ಡ್ರಾಪ್ ಮಾಡಿರ್ತಾರೆ, ಯಾಕಂತಂದ್ರ ಸೊ ಎಲ್ಲರೂ ಮನೆಗಳ ಪರಿಸ್ಥಿತಿಗಳು ಅಥವಾ ಎಲ್ಲರ ಕುಟುಂಬದಲ್ಲಿ ಒಂದೇ ತರ ಇರಂಗಿಲ್ಲ. ಸೊ ಎಷ್ಟೋ ಜನ ಬಿಟ್ಟಿರ್ತೀರ ಓದೋದನ್ನ. ಸೊ ಮತ್ತೆ ಈಗ ಕಾಲ್ಫಾರ್ಮ್ ಅಂತೂ ಆಗಿದಾವ, ಫಿಕ್ಸ್ ಆಗೈತಲ್ಲ. ಸೊ ಇನ್ನೊಂದ್ ಸ್ವಲ್ಪ ಒಂದ್ 2-3 ತಿಂಗಳ ಒಳಗನೆ ಎಕ್ಸಾಮು ನಡೆಸೋದ್ರಿಂದ ಒಂದ್ 2-3 ತಿಂಗಳ ಕಷ್ಟಪಟ್ಟು ಓದ್ಕೊಂಡ ಸೊ ಇದಕ್ಕೊಂದು ಎಕ್ಸಾಮ್ಗೆ ಎಲ್ಲರೂ ಸೆಲೆಕ್ಟ್ ಆಗ್ರಿ. ಯಾಕಂತಂದ್ರೆ ಎಲ್ಲರೂ ಆಗಕ್ಕಾಗಂಗಿಲ್ಲ. ಸೊ ಅದಕ್ಕೆ ಎಷ್ಟು ಜನ ಆಗ್ಬೇಕಾಗಿರ್ತಾರಲ್ಲ ಅಷ್ಟು ಜನ ಸೆಲೆಕ್ಟ್ ಆಗ್ರಿ. ಅದು ಸೊ ಆದಷ್ಟು ಒಂದು, ಯಾಕಂತಂದ್ರೆ ಈ ಸರಿ ಅಂತೂ ಕಾಂಪಿಟೇಷನ್ ಬಾಳ ಐತಿ. ಯಾಕಂತಂದ್ರೆ ಇಷ್ಟು ವರ್ಷದಿಂದ ಕಾಲ್ಫಾರ್ಮ್ ಆಗಿಲ್ಲ, ಕಾಂಪಿಟೇಷನ್ ಅನ್ನೋದು ಬಾಳ ಐತಿ. ಸೊ ಆದಷ್ಟು ಎಲ್ಲರೂ ಪ್ರಯತ್ನ ಪಡ್ರಿ ಇದನ್ನಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.